ಟಾರ್ಗೆಟ್ಗೆ ಮತ್ತೆ ಸ್ವಾಗತ. ಶಿವಕುಮಾರ್ ಅವರು ಹೇಳ್ತಾ ಇದ್ದಾರೆ ದೊಡ್ಡ ಆಟ ಇನ್ನೂ ಬಾಕಿ ಇದೆ ಅಂತ. ಹಾಗಾದ್ರೆ ಯಾವ ಹುದ್ದೆಯಲ್ಲಿ ನೋಡ್ಬೋದು? DCM ಹುದ್ದೆ ಇಲ್ಲ, ರಾಜ್ಯಾಧ್ಯಕ್ಷರ ಹುದ್ದೆ ಇಲ್ಲ, ಅದೆಲ್ಲ ನಾನು ಪಕ್ಷ ತೀರ್ಮಾನ ಅಥವಾ CM ಹುದ್ದೆ ಇಲ್ಲ? ಚೆ ಸದ್ಯ ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯನವರಿದ್ದಾರೆ. ಅವರ ನಾಯಕತ್ವದಲ್ಲಿ ನಾವೀಗಾಗಲೇ ಕಳೆದ 4 ವರ್ಷದಿಂದ CLP ನಮ್ಮ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕರ ಕೆಲಸ ಮಾಡಿದ್ದಾರೆ, ವಿರೋಧ ಪಕ್ಷದ. ಇವತ್ತು ಅದೇ CLPಯ ನಾಯಕರಾಗಿ ಮುಖ್ಯಮಂತ್ರಿಯಾಗಿ ಮುಂದುವರಿಸಿದ್ದಾರೆ. 5 ವರ್ಷಗಳ ಕಾಲ ಅವರನ್ನು ಈ ರಾಜ್ಯದ ಜನತೆ ಅವರ ನಾಯಕತ್ವಕ್ಕೆ ಮನ್ನಣೆ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಅದನ್ನೆಲ್ಲ ಮಧ್ಯೆ ಮಾತಾಡೋಂಥದ್ರಲ್ಲಿ ಅರ್ಥ ಇಲ್ಲ, ಆ ಕೆಲಸ ಕೂಡ ಮಾಡಬಾರ್ದು. ಅಂಥ ದೊಡ್ಡ ಹುದ್ದೆ ನಿರ್ವಹಿಸಿರುವಂತಹ DK ಶಿವಕುಮಾರ್ಗೆ ಸಚಿವ ಸ್ಥಾನ ಸಿಗೋದಕ್ಕೆ ಈ ಚುನಾವಣೆ ಡೂ ಆರ್ ಡೈ ಆಗಿದೆ. ನಾನು ಸಚಿವ ಸ್ಥಾನ ಇಸ್ ನಾಟ್ ಇಂಪಾರ್ಟೆಂಟ್ ಇಯರ್, ಅದು ಮೀರ್ಬಿಟ್ಟಿದ್ದೀನಿ ನಾನು. ಆ ಸ್ಥಾನ, ಸಚಿವ ಸ್ಥಾನ ಹಿಂದೆ ಹೋಗುವಂಥ ಸಂದರ್ಭ ಇಲ್ಲ. ಒಂದು ಜವಾಬ್ದಾರಿ, ಒಂದು ನಂಬಿಕೆ. ನನಗೆ ಸಚಿವ ಸ್ಥಾನ, ಈಗ ನನ್ನ ಮನೆಗೆ ನೀವು ಬಂದು ನೋಡಿ, ನಾನು ಯಾವ ಮಂತ್ರಿನೂ ಏನಿಲ್ಲ. ಈ ಚುನಾವಣಾ ಸಂದರ್ಭ ಬಿಡಿ, ಬೇರೆ ಸಂದರ್ಭದಲ್ಲಿ ನೀವು ಬಂದು ನೋಡಿ, ನಮ್ಮಲ್ಲಿ ಇಡೀ ರಾಜ್ಯದ ಹುದ್ದೆಗಳಕ್ಕೂ ಕೂಡ ನನ್ನದೇ ಆದಂಥ ಕಾರ್ಯಕರ್ತರ ಪಡೆಯನ್ನು ನಾನು ಬೆಳೆಸ್ಕೊಂಡಿದ್ದೇನೆ, ಉಳಿಸ್ಕೊಂಡಿದ್ದೇನೆ. ನಮ್ಮ ಜನ ಇದ್ದಾರೆ, ನಂಬಿಕೆ ಇದೆ ನನ್ನ ಮೇಲೆ, ಬರ್ತಾರೆ. ಓಕೆ, ಹಾಗಾದ್ರೆ ದೊರೆಸ್ವಾಮಿ ಅವ್ರನ್ನ ನೀವು ನಿಲ್ಲಿಸ್ಕೊಳ್ಬೇಕಾದ್ರೆ ಚುನಾವಣೆಗೆ ಅಂತ ಟಾಂಟ್ ಮಾಡಿದ್ದ DKಶಿ ತಕ್ಷಣ ಯಾಕೆ ಎಲ್ಲಿ ಹೋಯ್ತು ಅವ್ರ ಸ್ವಾಭಿಮಾನ, ಎಲ್ಲಿ ಹೋಯ್ತು ಅವರ ರಾಜಕೀಯ ಹಿತಾಸಕ್ತಿ? ಯಾಕೆ ಅವ್ರ ಸೋದರನ್ನ ನಿಲ್ಲಿಸ್ಬಿಟ್ರು ಸಡನ್ ಆಗಿ? ಅವರು ದೊರೆಸ್ವಾಮಿ ವಿಚಾರ, ಪಾಪ ದೊಡ್ಡವರು, ಸ್ವಾತಂತ್ರ್ಯ ಹೋರಾಟಗಾರರು, ಬೇಕಾದಷ್ಟು ಪಕ್ಷಕ್ಕೆ ಬೆನ್ನೆಲುಬಾಗಿ ನಿಂತಿದ್ದಾರೆ, ಮಾರ್ಗದರ್ಶನವನ್ನು ಕೊಡ್ತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಹೆಚ್ಚಿಗೆ ನಾನು ಇಲ್ಲಿ ಚರ್ಚೆ ಮಾಡ್ಲಿಕ್ಕೆ ನಾನು ಅಲ್ಲ. ಆ ರೀತಿ ಟಾಂಟ್ ಮಾಡಿದವರು DKಶಿ ಆಲ್ ಆಫ್ ಅ ಸಡನ್ ಓಕೆ ನಾನು ತಮ್ಮನ್ನ ನಿಲ್ಲಿಸ್ತೀನಿ ಅಂತ ಒಪ್ಕೊಂಡಿದ್ದಾದ್ರೂ ಯಾಕೆ? ಅಂತಹ ಆಶ್ವಾಸನೆ ಸಿಕ್ಕಿದೆ? ನಾನು ಟಾಂಟ್ ಅಲ್ಲ, ಇರೋ ವಿಚಾರನ ಹೇಳ್ತಾ ಇದ್ದೀನಿ. ಅವ್ರಿಗೂ ನಮಗೂ ಏನು ಸಂಬಂಧ? ಯಾವುದಾವುದೋ ಪಕ್ಷಕ್ಕೆ ಅಲ್ಲಿ ಸಲಹೆಗಳನ್ನು ಕೊಡ್ತಾ ಇದ್ದಾರೆ, ಗುರ್ಸ್ಕೊಂಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಅವ್ರದ್ದೇ ಆದಂಥ ವಿಚಾರಧಾರೆಗಳಿದೆ, ಅಷ್ಟಕ್ಕೆ ಸೀಮಿತ ಇರಬೇಕೆ ಹೊರತು ಅವ್ರು ಹೇಳ್ಬಿಟ್ಟು ಅವ್ರು ಗೈಡ್ ಮಾಡಿ ಒಂದು ಪಕ್ಷನ, ಒಂದು ಸರ್ಕಾರ ನಡೆಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಾದ್ರೆ ಚುನಾವಣೆ ನಿಂತ್ಕೊಳ್ಳಿ, ಬೇಡ ಅನ್ನೋರು ಯಾರು? ಓಕೆ, ಒಂದು ಕಡೆ ನಿಮ್ಮ ಪಕ್ಷದವರೇ ಹೇಳೋದು ಸದ್ಯಕ್ಕೆ DK ಶಿವಕುಮಾರ್ ರಾಜಕೀಯ ನೇಪಥ್ಯಕ್ಕೆ ಸರಿತಾ ಇದ್ದಾರೆ. ಒಂದು ವೇಳೆ ಈ ಚುನಾವಣೆಯಲ್ಲಿ ಅವರ ಸೋದರ ಸೋತ್ ಹೋದ್ರೆ ಖಂಡಿತ ಸಂಪೂರ್ಣ ರಾಜಕಾರಣ ಮುಗಿಯುತ್ತೆ DKಶಿದು. ನೋಡಿ, ಯಾರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಆ ಮಡಿಕೆಯಲ್ಲಿ ಕೆಳಗಡೆ ಹಾಕಿದ ತಕ್ಷಣ ಅದು ಒಡೆದೋಗ್ಬಿಡ್ತದೆ. ಆ ಮಡಿಕೆ ಅಲ್ಲ DK ಶಿವಕುಮಾರ್. ನಿಮ್ಮ ಪಕ್ಷದವರೇ ನಿಮ್ಮನ್ನ ಹಣಿತಾ ಇದ್ದಾರೆ ಅನ್ನೋದು ಒಪ್ತೀರಾ? ಒಂದು ತಾಮ್ರ, ನಮ್ಮ ಹಳ್ಳಿಯಲ್ಲಿ ಬಿಂದಿಗೆ ಇದೆಯಲ್ಲ, ತಾಮ್ರದ ಕೊಡ ಎಲ್ಲ ತಾಮ್ರದ ಬಿಂದಿಗೆ, ಅದು ಹುಣಸೆಹಣ್ಣು ಹಾಕಿದ ತಕ್ಷಣ ಅದೆಲ್ಲ ಒಳಿತಾ ಇರ್ತದೆ. ಹಂಗೆ ಬೇಕಾದಷ್ಟು ಏಟು ತಿಂದು 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 ಆ ಬಿಂದಿಗೆನ ರೆಡಿ ಮಾಡಿದೆ. ಹಂಗೆ ನಾವು ಗ್ರಾಮೀಣ ಪ್ರದೇಶದಿಂದ ಬಂದಂಥವರು ಅನೇಕ ಎಲ್ಲ ವಿಚಾರಗಳನ್ನು ಅರ್ತಿದ್ದೇವೆ. ಗೆಲುವು ಸೋಲು, ಈಗ ದೇವೇಗೌಡರು 2 ಕಡೆ ಸೋತೋಗ್ಬಿಟ್ಟಿದ್ರು, ಅಸೆಂಬ್ಲಿಲಿ 2 ಕಡೆ ಸೋತೋಗ್ಬಿಟ್ರು. ಇಬ್ಬರು ಅವ್ರ MLA ಗೆದ್ದಿದ್ದು, ಇಬ್ಬರೇ. ಅವ್ರೇನು ವಾಪಸ್ ಬರಲಿಲ್ಲ ಈ ರಾಷ್ಟ್ರದ ರಾಜಕಾರಣದಲ್ಲಿ. ನೆಕ್ಸ್ಟ್ ಮುಖ್ಯಮಂತ್ರಿ ಆಗೋದ್ರು. ಆ ಇಬ್ಬರ MLAನೂ ಬೇರೆ ಪಾರ್ಟಿಗೆ ಹೊರಟೋದ್ರು, ಅವ್ರೇನು ಬರಲಿಲ್ವಾ? ಸೊ ಪಾಲಿಟಿಕ್ಸಲ್ಲಿ ಯಾರನ್ನೂ ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಕುಮಾರಸ್ವಾಮಿ ನನ್ನ ಮೇಲೆ ಅಸೆಂಬ್ಲಿ ಸೋತಿದ್ರು, ಸೊ ಇವಾಗ ಅವ್ರೇನು ಹಂಗ ರಾಜಕಾರಣ ಅವ್ರದ್ದೇನು ಮುಗಿದೋಯ್ತಾ? ಹಂಗೆ ನನಗೆ ಅಂತ ಪರಿಸ್ಥಿತಿ ಇನ್ನ ನನಗೆ ಬಂದಿಲ್ಲ. ಸೊ ನಿಮ್ಮ ಸದ್ಯದ ಬೆಳವಣಿಗೆಗೆ ನೀವು ತಾಮ್ರದ ಬಿಂದಿಗೆ ನಾನು ಅದಕ್ಕಿನ್ನ ಬೆಟರ್ ಪೊಸಿಷನ್ ಅಲ್ಲಿ ನಾನಿದ್ದೇನೆ. ನನ್ನ ಪಕ್ಷ ನನ್ನ ಹಿಂದೆ ಇದೆ, ನನ್ನ ದೊಡ್ಡ ಪರಿವಾರ, ನಮ್ಮ ಕಾರ್ಯಕರ್ತರು ನಮ್ಮ ಹಿಂದೆ. ಆದರೆ ನಿಮ್ಮ ರಾಜಕೀಯ ಬೆಳವಣಿಗೆಗೆ ಈಗ ನಿಮ್ಮ ತಮ್ಮನನ್ನ ತಾಮ್ರದ ಬಿಂದಿಗೆಯಾಗಿ ನೀವು ಬಳಸ್ಕೊತಾ ಇದ್ದೀರಾ? ನಾನು ಖಂಡಿತ ಅಲ್ಲ, ಅದು ನಮ್ಮ ಪಕ್ಷ ಬಳಸ್ಕೊತಾ ಇದೆ. ಹಾಗಾದ್ರೆ ಇಬ್ಬರನ್ನು ಬಳಸ್ಕೊಳುತ್ತೆ ನಮ್ಮ ಪಕ್ಷ. ಅದನ್ನು ಗುರ್ಸಿದೆ ಅಷ್ಟೇ, ಗುರ್ಸಿದೆ, ಬಳಸ್ಕೊಳ್ತೀವಿ. ನೀವು ಹೆಂಗೆ ಅದನ್ನ ಲೇಪ ಕೊಡ್ತೀರೋ ಅದು ಬೇರೆ ವಿಚಾರ. ಪಕ್ಷ ನಮ್ಮನ್ನ ಗುರ್ಸಿದೆ, ದಟ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. ನಂಬಿಕೆ ವ್ಯಕ್ತಪಡಿಸಿದ್ಯಲ್ಲ, ಅದು ಬಹಳ ಇಂಪಾರ್ಟೆಂಟ್. ಆ ನಂಬಿಕೆ ಮಂತ್ರಿಗಿರಿ ಸಂದರ್ಭದಲ್ಲಿ ಇರಲಿಲ್ಲ DKಶಿ ಮೇಲೆ. ಆ ಮಂತ್ರಿಗಿರಿ ವಿಚಾರಕ್ಕೆ ನಾವು ಚಿಂತನೆ ಮಾಡ್ತಾನೆ ಹೋಗ್ತಾ ಇಲ್ಲ. ಬಟ್ ಆದ್ರೆ ಈ ಚುನಾವಣೆಯ ಮುಖ್ಯ ಉದ್ದೇಶ DKಶಿಗೆ ಮುಂದೆ ಸಿಗುವಂತಹ ಸ್ಥಾನದ ಮೇಲಿನ ಕಣ್ಣು. ಒಂದು ಏನಪ್ಪಾ ಅಂದ್ರೆ, ನಾನು ತಮ್ಮ ಮುಖಾಂತರ ಕೇಳೋದು, ಈ ರಾಜ್ಯದ ಜನ, ಕುಮಾರಸ್ವಾಮಿ ಅವರು ಕೂಡ ವ್ಯಕ್ತಪಡಿಸಿದ್ದಾರೆ, ಶಿವಕುಮಾರ್ ಇರಬೇಕಾಗಿತ್ತು ಅಂತ ಹೇಳಿದ್ದಾರೆ. ಯಾಕೆ ರಕ್ಷಣೆ ಮಾಡ್ತಿದ್ರು, ಒಂದು ಸಮಾಜದ ರಕ್ಷಣೆ ಮಾಡ್ತಿದ್ರು ಅಂತ ಒಂದು ನಂಬಿಕೆ. ಒಬ್ಬ ವಿರೋಧ ಪಾರ್ಟಿ, ನನ್ನ ರಾಜಕಾರಣದ ವೈರಿಗೂ ನನ್ನ ಮೇಲೆ ಅಷ್ಟು ನಂಬಿಕೆ ಇದ್ದು ಅಂತಂದ್ರೆ, ಬೇರೆ ಜನಾಂಗಕ್ಕೂ ಕೂಡ ಬೇಕಾದಷ್ಟು ನನ್ನ ಮೇಲೆ ನಂಬಿಕೆ ಇದೆ. ನಾನು ಹೇಳೋದು, ನನಗೊಂದು ಶಕ್ತಿ ಕೊಡಿ.
ಆ ಶಕ್ತಿ ಕಾಣಿಸ್ತಾ ಇಲ್ಲ. ಇವತ್ತು ನೀವು ಬಿಎಸ್ವೈ ಹತ್ರ ಹೋಗ್ತಾ ಇದ್ದೀರಾ, ನಿಮ್ಮ ರಾಜಕೀಯ ಬದ್ಧವೈರಿ ಯೋಗೇಶ್ವರ್ ಹತ್ರ ಹೋಗ್ತಾ ಇದ್ದೀರಾ, ತೇಜಸ್ವಿನಿ ಅವ್ರ ಹತ್ರ ಹೋಗ್ತಾ ಇದ್ದೀರಾ. ಆದ್ರೆ ನಿಮ್ಮ ಬೆಂಬಲಕ್ಕೆ ನಿಂತು ಒಬ್ಬ ವ್ಯಕ್ತಿನೂ ಕಾಣ್ತಾ ಇಲ್ವೇ? ಡಿಕೆಶಿ ಇದು ಏಕಾಂಗಿ ಹೋರಾಟ, ಯಾರು ಹೇಳಿದ್ರು? ಇಡೀ ಪಕ್ಷ ನನ್ನ ಹಿಂದೆ ನಿಂತಿದೆ. ನಿಮ್ಮ ಪಕ್ಷದ ಯಾವ ಮುಖಂಡರು ಬಿಜೆಪಿಯ ಪ್ರತಿನಿಧಿಗಳನ್ನ ಹೋಗಿ ಭೇಟಿಯಾಗಿದ್ದಾರೆ, ಯೋಗೇಶ್ವರ್ ಅವ್ರನ್ನ ಭೇಟಿಯಾಗಿದ್ದಾರೆ? ಯಾರು ತಮ್ಗೇನು ತಮ್ಮನ್ನ ಇಟ್ಕೊಂಡು ಮಾಧ್ಯಮ ಇಟ್ಕೊಂಡು ಭೇಟಿ ಮಾಡ್ತಾರಾ ಯಾರು? ಈಗ ರಾಜಕಾರಣ ಕುಮಾರಸ್ವಾಮಿ ಅವ್ರದ್ದು, ಈಗ ಯಡಿಯೂರಪ್ಪನವ್ರದ್ದು, ಮೋದಿಯವ್ರದ್ದು ಸಂಭಾಷಣೆ ನಡೀತು. ಯಡಿಯೂರಪ್ಪನವ್ರದ್ದು, ಇವ್ರದ್ದು ಮೋದಿಯವ್ರದ್ದು, ದೇವೇಗೌಡರದು ಸಂಭಾಷಣೆ ನಡೀತು. ದೇವೇಗೌಡರದು ರಾಜನಾಥ್ ಸಿಂಗ್ದು ಸಂಭಾಷಣೆ ನಡೀತು. ಕುಮಾರಸ್ವಾಮಿದು ರಾಜನಾಥ್ ಸಿಂಗ್ ಸಂಭಾಷಣೆ, ನಿಮ್ಮನ್ನ ಟಿವಿಯವ್ರನ್ನ ಮುಂದಕ್ಕೆ ಇಟ್ಕೊಂಡು ಸಂಭಾಷಣೆ ನಡೆಸಿ ಅಲ್ಲ ಕ್ಯಾಂಡಿಡೇಟ್ ನಡೆಸಿದ್ರ ಅಲ್ಲ. ಇವತ್ತು 50 ವರ್ಷಗಳ ಕಾಲ ಗೌರವಾನ್ವಿತ ದೇವೇಗೌಡರು ಜಾತ್ಯತೀತ ತತ್ವದ ಟ್ಯಾಗ್ ಅನ್ನು ಇಟ್ಕೊಂಡು ನನ್ನ ಹೆಣದ ಮೇಲೆ ಬಿಜೆಪಿ ಸರ್ಕಾರ ರಚನೆ ಆಗಬೇಕು ಬಿಜೆಪಿ ಜೊತೆ ಅಂತ ಹೇಳಿದಂಥವ್ರು ಇವತ್ತು ಏನಾಗಿದೆ ಪರಿಸ್ಥಿತಿ? ನಿನ್ನೆ ಏನು ಮಾತಾಡಿದ್ರು, ಇವತ್ತೇನು ಮಾತಾಡಿದ್ರು, ಕುಮಾರಸ್ವಾಮಿ ಹಿಂದೆ ಏನು ಮಾತಾಡಿದ್ರು, ಇವತ್ತೇನು ಹೇಳ್ತಾ ಇದ್ದಾರೆ? ಇವೆಲ್ಲ ಕಾಂಗ್ರೆಸ್ ಪಕ್ಷ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಅವ್ರದ್ದು ತಪ್ಪು ಅಂತ ಹೇಳಲ್ಲ, ಅವ್ರದ್ದು ತಪ್ಪು ಅಂತಲ್ಲ. ಆದ್ರೆ ಏನು ಹೇಳ್ತೀರಿ ಅದನ್ನ ನೀವು ಮಾಡಿ. ನೀವು ಹೇಳೋದೊಂದು, ನೀವು ಮಾಡೋದೊಂದು. ನಮ್ದಂಗಿಲ್ಲ. ನಾವು ವಿ ಆರ್ ವೆರಿ ಓಪನ್. Now we are appealing to all the leaders of the various political parties. Okay, ಬಿಜೆಪಿ ಜೊತೆ ಕೈ ಜೋಡಿಸಲ್ಲ ಅಂತೀರಾ, ಅವಶ್ಯಕತೆ ಬಗ್ಗೆ ನಂಬಿಕೆ ಇಲ್ಲ ಅಂತೀರಾ. ಇವಾಗ ಬಿಜೆಪಿ ಪ್ರತಿನಿಧಿಗಳನ್ನ ಕಾಂಟ್ಯಾಕ್ಟ್ ಮಾಡ್ತೀರಾ, ನಿಮ್ಮ ಅಗೇನ್ಸ್ಟ್ ತನಿಖೆ ಮಾಡಿ ಅಂದವ್ರನ್ನ ನೀವು ಮತ್ತೆ ಹೋಗಿ ಕಾಂಟ್ಯಾಕ್ಟ್ ಮಾಡ್ತೀರಾ, ಬೆಂಬಲ ತಗೋತೀರಾ? ಆ ಪಕ್ಷದಲ್ಲಿ ಇಲ್ಲ, ಅವ್ರ ಅಭ್ಯರ್ಥಿಗಳಿಲ್ಲ, ಆ ಪಕ್ಷದಲ್ಲಿ ಇಲ್ಲ, ಅವ್ರ ಅಭ್ಯರ್ಥಿಗಳಿಲ್ಲ ಅಂದಾಗ ನಾವು ಸರ್ವೇ ಸಾಮಾನ್ಯ ಸಮಯಕ್ಕೆ ತಕ್ಕ ಹಾಗೆ ಹಾಗಾದ್ರೆ ಅವ್ರ ವೋಟ್ನ ವೇಸ್ಟ್ ಮಾಡಬಾರ್ದಲ್ಲ. ಸಿದ್ಧಾಂತಗಳು ಬದಲಾಗುತ್ತೆ. ಅವ್ರಿಗೆ ಮಾರ್ಗದರ್ಶನ ಕೊಡ್ಬೇಕಲ್ಲ, ನಾವು ಅವ್ರಿಗೆ ತಿಳುವಳಿಕೆ ಮಾಡಬೇಕಲ್ಲ, ಹೇಳ್ಬೇಕಲ್ಲ ಅವ್ರಿಗೆ, ನೀವು ತಪ್ಪದಾರಿಗೆ ಹೋಗ್ತಾ ಇದ್ದೀರಾ, ಹುಷಾರು, ಮಾಡಬೇಡಿ, ಅಲ್ಲಿ ಹಳ್ಳ ಇದೆ ಅಂತ ಹೇಳ್ಬೇಕಲ್ಲ. ಹಳ್ಳ ಅನುಭವಿಸಿದ್ದಾರೆ, ಬಿದ್ದಿದ್ದಾರೆ, ಕೊಚ್ಚೆಗೆ ಹೋಗ್ಬಿಟ್ಟಿದ್ದಾರೆ ಅವರೆಲ್ಲ. ಈಗ ತಿರ್ಗಾ ಯಾರೋ ಒಬ್ರು ಇಬ್ರಿಗೋಸ್ಕರ ಇದನ್ನೆಲ್ಲ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ಬೇಕಲ್ಲ. ಆದ್ರೆ ತಾವು ಕೊಚ್ಚೆಗೆ ಬೀಳಬಾರ್ದು ಅಂತ ಮುನ್ನೆಚ್ಚರಿಕೆ ವಹಿಸ್ಕೊತಾ ಇದ್ದೀರಾ ನೀವು? ಖಂಡಿತ ಅವ್ರಿಗೆ ತಿಳಿಸ್ತಾ ಇದ್ದೀನಿ ನಾನು, ಬಿಜೆಪಿಯ ಕಾರ್ಯಕರ್ತರಿಗೆ. ಯಾಕೆಂದ್ರೆ ಈ ರಾಜ್ಯದಲ್ಲಿ ಒಂದು ಒಳ್ಳೆ ಸರ್ಕಾರ ಇದೆ. ಈ ಸರ್ಕಾರಕ್ಕೆ ಬೆಂಬಲ ಕೊಡಿ. 20 ವರ್ಷಗಳ ಕಾಲ ಈ ಸರ್ಕಾರ ರಾಜ್ಯ ಹಿಂದಕ್ಕೆ ಹೋಗಿತ್ತು. ಇವತ್ತು ಮತ್ತೆ ಆ ಸರ್ಕಾರ ಇಡೀ ರಾಷ್ಟ್ರದ ಮ್ಯಾಪ್ನಲ್ಲಿ, ಅಂತಾರಾಷ್ಟ್ರದ ಮ್ಯಾಪ್ನಲ್ಲಿ ಈ ಕರ್ನಾಟಕ ರಾಜ್ಯನ ಉಳಿಸಬೇಕು. ಆ ಉಳಿಸೋಕ್ಕೋಸ್ಕರ ನೀವು ಉಳಿತೀರಾ, ನಮ್ಮ ಪಕ್ಷಕ್ಕೆ ಬೆಂಬಲ ಕೊಡಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತೀನಿ. ಸೊ ವೀಕ್ಷಕರೇ, ಅದಕ್ಕೂ ಮುಂಚೆ ಮತ್ತೊಂದು ಚಿಕ್ಕ ಬ್ರೇಕ್.